ಹಲೋ. ಹಲೋ ಸರ್, ನಮಸ್ತೆ. ನಾನು ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸ್ ಇಂದ. ಯಾವ್ದು ನ್ಯೂಸ್ ಮೇಡಮ್? ಸ್ಪೀಡ್ ನ್ಯೂಸ್ ಇಂದ. ಹೇಳಿ ಮೇಡಮ್. ಹಾ ಸರ್, ಅದೇ ಇವಾಗ ಒಂದಷ್ಟು ಬರ್ತಾ ಇದೆ, ಒಂದಷ್ಟು ಸುದ್ದಿ ನಡೀತಾ ಇದೆ. ಸೊ ಏನಾಯ್ತು ಅಂತ ಹೇಳಿ. ಮೇಡಮ್, ಚೀಪ್ ಮೆಂಟಾಲಿಟಿಗೋಸ್ಕರ ಪಬ್ಲಿಕ್ ಸಿಟಿಗೋಸ್ಕರ ಮಾಡ್ತಾ ಇದಾರೆ. ಹಾ. ಅಲ್ಲಿ ಪೊಲೀಸ್ನವರು ಇದ್ರು. ಹ್ಮ್. ಅಲ್ಲಿ ಜಾಗದಲ್ಲಿ ಹ್ಮ್. ಊಟದ ವಿಚಾರಕ್ಕೆ ಜಗಳ ಆಗಿದೆ. ಹ್ಮ್. ರಾಯಲ್ ಫ್ಯಾಮಿಲಿ. ಹ್ಮ್. ನಾನು ಆ ಮನೆಗೆ ದೊಡ್ಡ ಮಗಳನ್ನ ಕೊಟ್ಟಿದ್ದೀನಿ. ನನ್ನ ಮಗಳು ದೊಡ್ಡಳಿಯ. ಹ್ಮ್. ಈ ಆಸ್ತಿ ವಿಚಾರಕ್ಕೋ ಏನೋ ಆ ಹುಡುಗಿ ಮೊದ್ಲಿಂದ ಜಗಳ ಮಾಡ್ತಿದ್ಲು. ಹ್ಮ್. 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 ಮನೆಯಿಂದ ಆಚೆ ಹೋಗಿ ಅಂತಿದ್ಲು ನನ್ನ ದೊಡ್ಡ ಮಗಳನ್ನ. ಹ್ಮ್. ಯಾಕೆ ಅವ್ರಪ್ಪ ಕಳಿಸ್ಬೇಕು, ಅವ್ರಪ್ಪ ಅದು ಸ್ವಯಾರ್ಜಿತ ಆಸ್ತಿ, ಹ್ಮ್. ಅವ್ರ ಮಾವ ಅದು. ಹ್ಮ್. ಹ್ಮ್. ಆ? ಈ ಹ್ಮ್. ಹುಡುಗಿ ಯಾರು ಕಳ್ಸಕ್ಕೆ? ಹ್ಮ್. ಅಲ್ಲಿ ಪೊಲೀಸ್ನವ್ರು ಎಲ್ಲಾ ಇದ್ರು. ಹ್ಮ್. ಎಲ್ಲಾ ಪೊಲೀಸ್ನವ್ರು ಇದ್ರು. ಹ್ಮ್. ಆಮೇಲೆ ಊರ್ನವ್ರೆಲ್ಲಾ ಇದ್ರು. ಹ್ಮ್. ಈ ತರ ಹೋಗಿ ಪಬ್ಲಿಕ್ ಸಿಟಿಗೋಸ್ಕರ ಮೆಂಟಲ್ ತರ ಹೇಳಿದಾಳೆ. ಹ್ಮ್. ಹಾಸ್ಪಿಟ್ಲಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಚೆನ್ನಾಗೇ ಇದ್ದಾಳೆ. ಓಕೆ. ನಾನು ಕೊಲೆ ಬೆದರಿಕೆ ಹಾಕಿದ್ರು, ನಾನು FIR ಮಾಡಿದೀನಿ. ಹ್ಮ್. ನನ್ನ ಮಗಳನ್ನ ಹೊಡೆದಿದ್ದಾರೆ, ಅದು FIR ಆಗಿದೆ. ಹ್ಮ್. ಅವ್ರ ಹಾಸ್ಪಿಟಲ್ ಅಲ್ಲಿ ಇದಾರೆ. ಹ್ಮ್. ಅದಕ್ಕೆ ಮೊದ್ಲು ಏನಾದ್ರು ಮಾಡ್ಬೇಕು ಅನ್ಬಿಟ್ಟು ಈ ತರ ಚೀಪ್ ಮೆಂಟಾಲಿಟಿಗೋಸ್ಕರ ಮಾಡಿದಾಳೆ. ಹ್ಮ್. 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 ಈಗ ನಿಮ್ಮ ಮಗಳು ಪ್ರೇಮ ಕೂಡ ಸರ್, ಇದು ಕೌಟುಂಬಿಕ ಕಲಹದ್ದು FIR ಕೂಡ ಹಾಕಿದ್ದಾರೆ. ಅವರು ಹಾಕಿದಾಳೆ, ತಾಳಿ ಸರ ಹರಿದು ಹಾಕಿದ್ದಾರೆ, ಆಮೇಲೆ ಹಲ್ಲೆ ತಾಲಿ ಮಾಡಿದ್ದಾರೆ. ತಾಲಿ ಕಿತ್ತಾಕಿದ್ದಾರೆ. ನನ್ನ ಹ್ಮ್. ಹಳಿ ಮುಖ ಎಲ್ಲ ಪರ್ಚಿದ್ದಾರೆ, ಹ್ಮ್. ಹೊಡೆದಿದ್ದಾರೆ. ಅದು ಹ್ಮ್. ಅವ್ರ ನನ್ನ ಮುಂದೆನೆ, ನಮ್ಮ ಅಣ್ಣಂದ್ರಗಳ ಮುಂದೆನೆ, ಹ್ಮ್. ಎಲ್ಲಾರ ಮುಂದೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಿನ್ನ ಕರ್ನಾಟಕಕ್ಕೆ ತೋರ್ಸ್ಬಿಡ್ತೀನಿ ಅನ್ಬಿಟ್ಟು ಕರ್ನಾಟಕ ತೋರ್ಸಕ್ ಹೋಗಿ ಒಳ್ಳೇದಲ್ವಾ? ಹ್ಮ್. 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 ಅವ್ರ ಯೋಗ್ಯತೆ ಏನು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಹೌದು ಹೌದು. ಆ? ಹ್ಮ್. ಯಾರ ಸಂಸ್ಕೃತಿ ಏನು ಅನ್ನೋದನ್ನ ಹ್ಮ್. ಆ ಊರ್ನಲ್ಲಿ 1000 ಜನ, ಒಂದು ದೊಡ್ಡ ಊರದು. ಹ್ಮ್. ಊರ್ನಲ್ಲಿ ಕೇಳಿದ್ರೆ ಅವ್ರ ಸಂಬಂಧಿಕರ ಹತ್ರ ಅದು ಬೆರಿಬೇಕಾ ಯಮ್ಮ? ಹ್ಮ್. 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 ಕುಟುಂಬದಲ್ಲಿ ಬೆರಿಬೇಕು. ಹ್ಮ್. ಇಲ್ಲ ಅಂತಂದ್ರೆ ಯಾರ ಹತ್ತಾದ್ರೂ ಬೆರಿಬೇಕು. ಹ್ಮ್. ಕುಟುಂಬದಲ್ಲಿ ಅತ್ತೆ ಮಾವನ ಹತ್ರನು ಬೆರ್ದಿಲ್ಲ, ಹ್ಮ್. ಮನೆಯವ್ರ ಹತ್ರನು ಬೆರ್ದಿಲ್ಲ. ಒಬ್ಬ ಕೆಲ್ಸದವಳು ನಿಂತ್ಕೊಂಡು ಕೆಲ್ಸದವಳು ಹೇಳ್ದಂಗೆ ಇವಳು ಕೇಳ್ತಾಳೆ. ಹ್ಮ್. ಇವ್ಳು ಯಮ್ಮ ಕೇಳ್ತಾಳೆ. ಹ್ಮ್. ಕೆಲ್ಸದವಳು ಮಾತು ಕೇಳ್ಕೊಂಡು ಜಗಳ ಮಾಡ್ತಾಳೆ. ಹ್ಮ್. 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 ಅವ್ರೇನ್ ಯಾರಿಗೇನ್ ಕಮ್ಮಿ ಮಾಡಿಲ್ಲ, ಅವ್ರು ರಾಯಲ್ ಫ್ಯಾಮಿಲಿ ಅವರು. ಹ್ಮ್. ಅವ್ರ ಏನಾಗ್ಬೇಕು, ಅವ್ರ ಟಿವಿಗೆಲ್ಲ ಹಾಕಿದ್ರೆ ಅವ್ರ ಮರ್ಯಾದೆ ಏನಾಗ್ಬೇಕು? ಇದು ಹೌದು. 16 ಸಾರಿ ಮಾಡಿದಾಳೆ. ಹ್ಮ್. ನಿಮ್ಗೆ ವಿಡಿಯೋಗಳೆಲ್ಲ ಕಳಿಸ್ತೀನಿ. ಹ್ಮ್. ನನ್ನ ಮಗಳನ್ನ ಹೊಡಿತಾ ಇರೋದು ಆ ಹುಡುಗಿ ಹ್ಮ್. ಗಂಡ ಡ್ರಗ್ಸ್ ತಕೊಂಡ್ರು. ಡ್ರಗ್ಸ್ ಎಲ್ಲಿಂದ ಸಿಗುತ್ತೆ ಅವ್ರಿಗೆ? ಹ್ಮ್. ಎಲ್ಲಿಂದ ಸಿಗುತ್ತೆ ಡ್ರಗ್ಸ್ ಅವ್ರಿಗೆ, ಅವ್ರ ಗಂಡನ್ಗೆ? ಹ್ಮ್. 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 24x7 ಡ್ರಗ್ಸ್. ಬ್ಲಡ್ ಚೆಕ್ ಮಾಡಕ್ ಹೇಳಿ. ಹ್ಮ್. ಹ್ಮ್. ಡ್ರಗ್ಸ್ ತಕೊಂಡ್ ಹೊಡಿಯಕ್ ಬರ್ತಾನೆ. ಓಕೆ. ನನ್ ಮಗಳನ್ನ ಹೊಡೆದಿದ್ದಾನೆ. ಹ್ಮ್. ಅವಳು ಬಂದು ನನ್ ಮಗಳನ್ನ ಹೊಡಿತಾಳೆ. ಹ್ಮ್. ನೀವು ಹಾಯ್ ಅಂತ ಕಳ್ಸಿ, ನಾನು ಎಲ್ಲ ಕಳಿಸ್ತೀನಿ, FIR ಕಾಪಿ ಎಲ್ಲ ಕಳಿಸ್ತೀನಿ, ಓದ್ಕೊಳ್ಳಿ. ಓಕೆ. ಸರ್, ಈಗ ಅವರು ಕೂಡ ಅಷ್ಟೇ, ಇವಾಗ ನಮ್ಮ ಮೇಲೆ ಹಲ್ಲೆ, ಊಟದ ವಿಷಯಕ್ಕೆ ಹಲ್ಲೆ ಮಾಡ್ತಾ ಇದ್ರು, ಮನೆ ಬಿಟ್ಟು ಮೇಡಮ್, ಹೋಗಿ ಅಂತ. ಅಲ್ಲೇ ಯಾರ್ ಮಾಡ್ತಾರೆ? ಅಲ್ಲೇ ಅವಳೇ ಮಾಡಿರೋದು, ಹ್ಮ್. ಅವ್ರ ಅಕ್ಕ ಮಾಡಿರೋದು. ಹ್ಮ್. ರಾತ್ರಿ ಪೊಲೀಸ್ನವರು ಇದ್ರು. ಹ್ಮ್. ಪೊಲೀಸ್ನವ್ರೆಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ನಾನು ಪೊಲೀಸ್ನವ್ರನ್ನ ಕರ್ಸಿದ್ದೆ. ಹ್ಮ್. ಅವ್ರ ಮುಖದಲ್ಲೇ ಹೊಡೆದಿರೋದು. ಹ್ಮ್. 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 ನಮ್ಮನ್ನೇ ಹೊಡೆದು ನಮ್ಮನ್ನೇ ಮಾಡಿ ಬೇಗ ಓಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ನಾನು ಹೋಗಿ ನನ್ನ ಕೊಲೆ ಬೆದರಿಕೆ ಹಾಕಿದ್ರು, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮಗಳು ಒಂದು ಕೊಟ್ಟಿದ್ದಾಳೆ. ಹ್ಮ್. ಕಂಪ್ಲೇಂಟ್ ಪ್ರತಿ ದೂರು ಆಗಿದೆ. ಇನ್ಸ್ಪೆಕ್ಟರ್ ಬೆಳಗ್ಗೆ ಬಂದು ಮಾಜರ್ ಮಾಡ್ತೀನಿ, ಯಾರು ಏನ್ ಮಾಡ್ಬೇಡಿ, ಇಬ್ರು ಮನೆಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಅಷ್ಟು ಬೇಗ ಏನಾದ್ರು ಮಾಡ್ಬೇಕು ಅನ್ಬಿಟ್ಟು ಮಾಧ್ಯಮಗಳು ಕೊಟ್ಟಿದ್ದಾಳೆ. ಹ್ಮ್. ಸೆಲೆಬ್ರಿಟಿ ಹ್ಮ್. ಹ್ಮ್. ಯಾವ್ದೋ ಒಂದು ಧಾರಾವಾಹಿ ಮಾಡ್ಬಿಟ್ಟು ಸೆಲೆಬ್ರಿಟಿ ಅನ್ಸ್ಕೊಬೇಕಲ್ಲ? ಹೌದು ಹೌದು. ಆ ಒಂದು ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ? ಹೌದು ಹೌದು ಹೌದು. ಚೆನ್ನಾಗಿರೋ ಮನೆತನಗಳನ್ನ ಹಾಳು ಮಾಡಕ್ಕೆ ಇಷ್ಟೇ ಸಾಲದ? ಹೌದು ಹೌದು ಸರ್. ಈಗ ಊರಲ್ಲಿ ಬಂದು ನೀವು ಬೆಂಗಳೂರು ಈಸ್ಟ್ ಅಲ್ಲಿ ಬಂದು ರೇವಣ್ಣವ್ರ ಹೆಸರು ಕೇಳಿ ಹೇಳ್ತಾರೆ. ಹ್ಮ್. 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 ಈ ತರ ಮಾಡೋದಾ? ಹೌದು ಹೌದು ಸರ್. ಈಗ ಆರೋಪಗಳನ್ನ ಹೇಗ್ ಬೇಕಿರೋ ತಗೋದು, ಬಟ್ ನಿಮ್ ಮೇಲೆ ಈಗ ದೊಡ್ಡ ಒಂದು ಆರೋಪ ಮಾಡಿದ್ದಾರೆ ಸರ್, ಅದನ್ನ ಹೇಗ್ ತಗೋತೀರಾ? ರೇಪ್ ಮಾಡ್ತೀನಿ ಅಂತ ಪೊಲೀಸ್ನವ್ರು ಅಲ್ಲೇ ಇದ್ರಲ್ಲ ಮೇಡಮ್, ಹ್ಮ್. ತನಿಖೆ ಮಾಡ್ತಾರೆ ಪೊಲೀಸ್ನವರು. ಹ್ಮ್. ಪೊಲೀಸ್ನವ್ರು, ಇನ್ಸ್ಪೆಕ್ಟರ್ ಎಲ್ಲ ಇದ್ರು. ನಾರ್ಮಲ್ ದೆಪ್ಪೇತಾರಲ್ಲ ಇವರಲ್ಲ. ಹ್ಮ್. ಸಬ್ ಇನ್ಸ್ಪೆಕ್ಟರ್ ಇದ್ರಲ್ಲಿ, ಸಬ್ ಇನ್ಸ್ಪೆಕ್ಟರ್ SI ಯಾರ ಇದ್ರು, ಇಬ್ರಿದ್ರು. ಹೊಯ್ಸಳ ಇತ್ತು, ಹ್ಮ್. ಅವ್ರ ಮಾವ ಇದಾರೆ, ನಮ್ಮ ಅಣ್ಣ ಇದಾರೆ, ನಮ್ಮ ಕುಟುಂಬದವ್ರೆಲ್ಲ ಇದಾರೆ, ಅವ್ರ ಕುಟುಂಬದವ್ರು ಇದಾರೆ. ಹ್ಮ್. ಏನ್ ಅದೇನು ಕೊಡ್ಬೇಕು, ಏನೋ ಕೊಡ್ಲಿ. ಹ್ಮ್. ಅವ್ರ ಮನಸ್ತೃಪ್ತಿಗೆ ಏನೋ ಕೊಟ್ಕೊಂಡಿದ್ದಾರೆ. ಹ್ಮ್. 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 ಹೌದು ಸರ್. ಈಗ ಮುಂದಿನ ಹಾದಿ ನಿಮ್ದು ಯಾವ ರೀತಿ ಇರುತ್ತೆ ಅಂತ? ಅವ್ರ ಆದಿ ಹೆಂಗಿರುತ್ತೆ ನೋಡ್ಕೊಳ್ಳಿ. ಅವ್ರ ಆದಿ ಹೆಂಗಿರುತ್ತೆ? ಹ್ಮ್. ಈ ತರ ಎಲ್ಲ ಆರೋಪಗಳು ಮಾಡ್ಬಿಟ್ಟು ತಲೆ ಎತ್ಕೊಂಡು ಹೆಂಗ್ ಓಡಾಡ್ತೀಯ ನೀನು? ಅದು ಹೌದು. ಒಂದ್ ಹೆಣ್ಣಾಗಿ ತಲೆ ಎತ್ಕೊಂಡು ಹೆಂಗ್ ಓಡಾಡ್ತೀಯ ನೀನು? ಹ್ಮ್. ಅವ್ರ ವಿಡಿಯೋಗಳು ಕಳಿಸ್ತೀನಿ, ನೀವು ಆಯ್ ಅಂತ ಕಳ್ಸಿ, ನಾನು ಕಳಿಸ್ತೀನಿ. ಓಕೆ ಓಕೆ ಸರ್. ಸೆಲೆಬ್ರಿಟಿ ಅಲ್ಲ, ಅಯ್ಯಮ್ಮ ಸೆಲೆಬ್ರಿಟಿ ಆಗೋಕ್ ಯೋಗ್ಯತೆನೇ ಇಲ್ಲ. ಅದೊಂದು ಇಟ್ಕೊಂಡು ಈ ತರ ಎಲ್ಲ ಮಾಡ್ತಾಳೆ. ಸರ್, ಅದಾದ ಬಳಿಕ ಅವ್ರ ಗಂಡಂಗೆ ಏನೋ ಚಾಕು ಇರಿದಿರೋದು, ಅದು ಇದು ಅಂತ ನ್ಯೂಸ್ ಬರ್ತಾ ಇದೆಯಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಕೆಳಗಡೆ ಎಲ್ಲೋ ಬಿದ್ದಿರೋದು. ಅಲ್ಲಿ ಪೊಲೀಸ್ನವ್ರು ಇದ್ರಲ್ಲ ಮೇಡಮ್,
ಪೊಲೀಸ್ನವ್ರು ಇದ್ರು, ಕುಟುಂಬದವ್ರು ಇದ್ರು, ಹ್ಮ್ ಯಾರ ಹತ್ರ ಏನಿದೆ CCTVಗಳಿರುತ್ತೆ, ಅಲ್ಲಿ ಮನೆ ಸುತ್ತು CCTVಗಳಿರುತ್ತೆ, ಡ್ರೈವರ್ಗಳಿದ್ದಾರೆ, ಆಳುಗಳಿದ್ದಾರೆ, ಅವಳ ಪರ ಯಾರಾದ್ರೂ ಹೇಳ್ಬೇಕಲ್ಲ, ಹ್ಮ್ ಯಾಕೆ ಎತ್ಕೊಂತೀವ್ದ ಅಂತ. ಹೌದು ಹೌದು ರಾತ್ರಿ ನನ್ನ ಇನ್ಸ್ಪೆಕ್ಟರ್ ಕೇಳಿದ್ರು, ಸ್ಟೇಷನ್ ಅಲ್ಲೇ ಇದ್ದೆ ನಾನು. ಹ್ಮ್ ಯಾರು ರವಿ ಅವರೇ ಚಾಕು ಎತ್ಕೊಂಡು ತಿವುದ್ರಂತೆ ಅಂತಂದ್ರು. ಹ್ಮ್ ತಿವಿದ್ರೆ ನಾನ್ 307 ಆಗುತ್ತೆ, ನಾನು ಇಲ್ಲೇ ಹಾಕಿರ್ತೀನಿ ಸರ್ ಅಂತಂದ್ರೆ. ಹ್ಮ್ ನಾನ್ ತಿವ್ದಿದ್ರೆ ನಾನು ಇಲ್ಲೇ ಹಾಕಿರ್ತೀನಿ. ಹ್ಮ್ ನಿಮ್ ಫೋನ್ ಎಲ್ಲ ಯಾಕೆ ಎತ್ತೀನಿ ನಾನು? ಹೌದು ಹೌದು ಶಿಡ್ಲಘಟ್ಟ ಶಾಸಕ ಯಾರೋ ಇವ್ರು ಆಗಿದ್ರಲ್ಲ, ಓಡೋಗಿದ್ರಲ್ಲ ರಾಜೀವ್, ಓಡೋಗ್ತಿದ್ದೆ. ಹ್ಮ್ ಅದು ಇದಲ್ವಾ, ಹ್ಮ್ ಸುಳ್ಳು ದೂರು ಕೊಡಕ್ಕೂ ತನಿಖೆ ಮಾಡ್ತಾರೆ ಬಿಡಿ ಮೇಡಮ್. ಪೊಲೀಸ್ನವ್ರು ಇದ್ದಾರೆ, ತನಿಖೆ ಮಾಡ್ತಾರೆ, ಅಲ್ಲಿ ಸ್ಪಾಟ್ ಅಲ್ಲೂ ಇದ್ರು ತನಿಖೆ ಮಾಡ್ತಾರೆ. ಸರಿ, ಈಗ ಏನಾಗಿದೆ, ನಿಮ್ಮ ಮಗಳು ಮತ್ತೆ ನಿಮ್ಮ ಅಳಿಯನ ಮೇಲೆ ಹಲ್ಲೆ ಕೂಡ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಅವ್ರೀಗ ಹೇಗಿದ್ದಾರೆ ಅಂತ? ಸ್ಟೇಷನ್ ಅಲ್ಲಿ ಇದ್ದಾರೆ, ಹಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕರ್ಸ್ಕೊಂಡಿದ್ದಾರೆ ಮೇಡಮ್. ಓಕೆ ಸರ್, ಓಕೆ ಸರ್. ನಾನು ವ್ಯವಹಾರದ ಮೇಲೆ ಆಚೆ ಇದ್ದೀನಿ. ಹ್ಮ್ ನಾವು ಅದನ್ನ ರಾತ್ರಿಗೆ ಅಲ್ಲಿ ಬಿಟ್ಬಿಟ್ಟೆ. ಹ್ಮ್ ರಾತ್ರಿ ಜಗಳ ಆಯ್ತು ಬಿಡು, ಏನೋ ಹೊಂದ್ಕೊಂಡು ಹೋಗ್ತಾರೆ ಅಂತ ಬಿಟ್ಬಿಟ್ಟೆ. ಹ್ಮ್ ಈ ತರ ಮುಂದುವರಿಸ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಅವ್ರು ದೊಡ್ಡವ್ರು ನೋಡ್ಕೊಂತಾರೆ. ಅಂದ್ರೆ ಇದು ಜಗಳ ಮುಂಚೆಯಿಂದನೂ ನಡೀತಾನೆ ಇತ್ತ ಸರ್? ಈಗ ಅವ್ರಿಗೆ ಮದುವೆ ಆಗಿ ಬಂದಾಗಿಂದ ಇತ್ತು. ಅವ್ರ ಹ್ಮ್ ಕುಟುಂಬದಲ್ಲಿ ಯಾರ ಜೊತೆನೂ ಸೇರ್ತಿರ್ಲಿಲ್ಲ. ಈ ಅವ್ರ ಕುಟುಂಬ ದೊಡ್ಡ ಕುಟುಂಬ, ಕರೆ ಪುಟ್ಟಯ್ಯನ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ಯಾರ ಜೊತೆನೂ ಸೇರಿದಿಲ್ಲ, ಯಾರ ಜೊತೆ ಬೆರ್ತು ಇಲ್ಲ, ಒಂದ್ ಪಿಕ್ಚರ್ ನೋಡಿಲ್ಲ, ಒಂದ್ ದಿವಸ ಊಟಕ್ಕೆ ಹೋಗಿಲ್ಲ. ಒಬ್ಬನ್ನ ಪಾಪ ಅವನ್ನ ಬುಟ್ಟಿಗೆ ಹಾಕೊಂಡು ಅವ್ನ ಬಾಳು ಹಾಳು ಮಾಡ್ತಿದ್ರು. ಅವ್ರೀಗ ಕಾವೇಗೌಡ ಅವ್ರೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ನನ್ ದುಡ್ಡು ನನ್ನ ಇಷ್ಟ, ನನ್ ದುಡ್ಡಲ್ಲಿ ಮಾತ್ರ ನಾನು ಮಾಡ್ಬೋದು, ಮಾಡ್ತಾ ಎಂಜಾಯ್ ಮಾಡ್ಬೋದು, ಬೇಡ ಅನ್ನೋರು ಯಾರು? ಯಾರ್ ದುಡ್ಡು ಅನ್ನೋದು ಇಡೀ ಬೆಂಗಳೂರಿಗೆ ಗೊತ್ತು, ಯಾರು ಎಷ್ಟು ಕೊಡ್ತಾ ಇದಾರೆ ಅಂತ. ಯಾರ ದುಡ್ಡು ಯಾರನ್ನ ಎಂಜಾಯ್ ಮಾಡ್ಬೋದು ಮೇಡಮ್, ಅವ್ರ ಸ್ವತಂತ್ರ ಇದೆ. ಬಟ್ ಅತಿಯಾಗಿ ಮಾಡಬಾರ್ದು. ಅತಿಯಾಗಿ ಅದು ಓವರ್ ಆದ್ರೆ ಏನಾಗುತ್ತೆ, ಈ ತರ ಆಗುತ್ತೆ. ಹೌದು ಹೌದು. ಹಾ